ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ಮಾಡಿ ಮೇಡಮ್, ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ಮಾಡಿ ಅಂತ ತುಂಬಾ ಕೇಳ್ತಾ ಇದ್ರಿ. ಸೊ ನಾನು GK ಕ್ವಶನ್ಸ್ ಏನು ಮಾಡ್ತಾ ಇದ್ನಲ್ವ, ಸೊ ಅದರಲ್ಲೇ ಕೆಲವೊಂದಷ್ಟು ಕರೆಂಟ್ ಅಫೇರ್ಸನ್ನು ನಾನು ಅದರಲ್ಲಿ ಆ್ಯಡ್ ಮಾಡಿ ಹೇಳ್ತಾ ಇದ್ದೆ. ಸೊ ಇವತ್ತು ಕೆಲವೊಂದಷ್ಟು ಬೇರೆ ನಾನು ಪ್ರಶ್ನೆಗಳನ್ನು ಬೇರೆ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಒಂದು 4-5 ಮಾತ್ರ ನಾನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ಅವುಗಳನ್ನು ಇವತ್ತು ಚರ್ಚೆ ಮಾಡೋಣ, ಓಕೆನಾ? ಕರೆಂಟ್ ಅಫೇರ್ಸಲ್ಲಿ ಮೊದಲ ಪ್ರಶ್ನೆ ನೋಡ್ಕೊಳ್ಳಿ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದರೆ PLI ಅಂತ ಹೇಳ್ತೀವಿ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಸ್ ಬಂದರೆ ಹಣಕಾಸು ಸಚಿವಾಲಯ, ಸಂವಹನ ಸಚಿವಾಲಯ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಮತ್ತು ಆಪ್ಷನ್ ಡಿ ಬಂದು ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಸಚಿವಾಲಯ ಅಂತಕ್ಕಂಥದ್ದು. ಸೊ ಈ 4 ಆಪ್ಷನಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗತ್ತೆ. ಹಾಗಿದ್ರೆ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಂದು ಬಿ ಆಗುತ್ತೆ, ಸಂವಹನ ಸಚಿವಾಲಯ ಅಂತ. ಇದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಟಿಪ್ಪಣಿಯನ್ನು ತಿಳಿಸ್ಕೊಡ್ತೀನಿ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದರೆ PLI 1884ರಿಂದ ಪ್ರಮುಖ ವಿಮಾ ಸಂಸ್ಥೆಯಾಗಿದ್ದು, ದೆಹಲಿ ಮತ್ತು ಉತ್ತರಾಖಂಡ್ ವಲಯಗಳಲ್ಲಿ ನೇರ ಪ್ರೋತ್ಸಾಹ ವಿತರಣೆ ಪ್ರಾಯೋಗಿಕ ಉಪಕ್ರಮವನ್ನು ಪ್ರಾರಂಭಿಸುವ ಮೂಲಕ ತನ್ನ ಗ್ರಾಹಕ ಕೇಂದ್ರಿತ ಕಾರ್ಯತಂತ್ರವನ್ನು ಹೆಚ್ಚಿಸುತ್ತಿದೆ. ಇದರ ಅಡಿಯಲ್ಲಿ ಏಜೆಂಟ್ಗಳು ಹಿಂದಿನ ತಿಂಗಳಿನಿಂದ ಕಮಿಷನ್ಗಳನ್ನು ನೇರವಾಗಿ ತಮ್ಮ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುತ್ತಾರೆ ಅಂತಕ್ಕಂಥದ್ದು ಇದರ ಒಂದು ಮಾಹಿತಿಯಾಗಿರುತ್ತೆ. ಯಾವುದ್ರದ್ದು? ಸಂವಹನ ಸಚಿವಾಲಯದ್ದಾಗಿರುತ್ತೆ. ಅದರಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾವಿವಾಗ ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ನೋಡಿ. ಮಣಿಪುರದ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ ನೇಮಿಸಿದ ಎಲ್ಲ ಮಹಿಳಾ ಸಮಿತಿಯ ಮುಖ್ಯಸ್ಥರು ಯಾರು? ಪ್ರಶ್ನೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಮಣಿಪುರದಲ್ಲಿ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ ನೇಮಿಸಿದ ಎಲ್ಲ ಮಹಿಳಾ ಸಮಿತಿಯ ಮುಖ್ಯಸ್ಥರು ಯಾರಾಗಿರ್ತಾರೆ? ಆಪ್ಷನ್ ಎ ನ್ಯಾಯಮೂರ್ತಿ ರುತ್ ಬೆಡರ್ ಗಿನ್ಸ್ಬರ್ಗ್, ಆಪ್ಷನ್ ಬಿ ನ್ಯಾಯಮೂರ್ತಿ ಸೋನಿಯಾ ಸೊಟೋಮೇಯರ್, ಆಪ್ಷನ್ ಸಿ ನ್ಯಾಯಮೂರ್ತಿ ಗೀತಾ ಮಿತ್ತಲ್, ಆಪ್ಷನ್ ಡಿ ಬಂದು ನ್ಯಾಯಮೂರ್ತಿ ಜ್ಞಾನ್ ಸುಧಾ ಮಿಶ್ರಾ ಅಂತ. ಹಾಗಿದ್ರೆ ಮಣಿಪುರದಲ್ಲಿ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ ನೇಮಿಸಿದ ಎಲ್ಲ ಮಹಿಳಾ ಸಮಿತಿಯ ಮುಖ್ಯಸ್ಥರು ಯಾರಾಗ್ತಾರೆ ಅಂತಂದರೆ ಆಪ್ಷನ್ ಸಿ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಅಂತ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಒಂದು ನಿಮಿಷ. ಟಿಪ್ಪಣಿ ನೋಡೋದಾದರೆ ಭಾರತದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಮಣಿಪುರದಲ್ಲಿ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ 3 ಮಾಜಿ ಹೈಕೋರ್ಟ್ ನ್ಯಾಯಾಧೀಶರ ಎಲ್ಲ ಮಹಿಳಾ ಸಮಿತಿಯನ್ನು ನೇಮಿಸುತ್ತದೆ ಎಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಿದರು. ಸಮಿತಿಯ ನೇತೃತ್ವವನ್ನು ಜಮ್ಮು ಮತ್ತು ಕಾಶ್ಮೀರ್ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ವಹಿಸಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಹಾಗಿದ್ರೆ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡೋಣ. ಯಾವ ಕೇಂದ್ರ ಸಚಿವಾಲಯವು ಭಾರತೀಯ ವೆಬ್ ಬ್ರೌಸರ್ ಅಭಿವೃದ್ಧಿ ಚಾಲೆಂಜ್ ಅನ್ನು ಪ್ರಾರಂಭಿಸಿತು? ಯಾವ ಕೇಂದ್ರ ಸಚಿವಾಲಯವು ಭಾರತೀಯ ವೆಬ್ ಬ್ರೌಸರ್ ಅಭಿವೃದ್ಧಿ ಚಾಲೆಂಜನ್ನು ಪ್ರಾರಂಭಿಸಿತು? ಯಾವುದು? ರಕ್ಷಣಾ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ. ಹಾಗಿದ್ರೆ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ಎಕ್ಸ್ಪ್ಲನೇಷನನ್ನು ನೋಡ್ಕೊಳ್ಳೋಣ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಭಾರತೀಯ ವೆಬ್ ಬ್ರೌಸರ್ ಅಭಿವೃದ್ಧಿ ಚಾಲೆಂಜನ್ನು ಪ್ರಾರಂಭಿಸಿದೆ. ಚಾಲೆಂಜನ್ನು ಮೇಟ್ ವೈ ಏನಂತ ಕರಿತೀವಿ, ನೀವು ಸ್ವಲ್ಪ ಗಮನಿಸಿ. ಪ್ರಮಾಣೀಕರಿಸುವ ಪ್ರಾಧಿಕಾರಗಳ ನಿಯಂತ್ರಕ ಮತ್ತು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು
ಅಂತರ್ಗತ CCA ಇಂಡಿಯಾ ರೂಟ್ ಪ್ರಮಾಣಪತ್ರ ಮತ್ತು ವರ್ಧಿತ ಭದ್ರತೆ ಮತ್ತು ಡೇಟಾ ಗೌಪ್ಯತೆ ರಕ್ಷಣೆ ವೈಶಿಷ್ಟ್ಯಗಳೊಂದಿಗೆ ತನ್ನದೇ ಆದಂತಹ ಟ್ರಸ್ಟ್ ಸ್ಟೋರ್ನೊಂದಿಗೆ ಸ್ಥಳೀಯ ವೆಬ್ ಬ್ರೌಸರ್ ರಚಿಸಲು ದೇಶಾದ್ಯಂತ ತಂತ್ರಜ್ಞಾನ ಉತ್ಸಾಹಿಗಳಿಗೆ ಅಧಿಕಾರ ನೀಡುವ ಗುರಿಯನ್ನು ಇದು ಹೊಂದಿದೆ ಅಂತಕ್ಕಂಥದ್ದು ಮಾಹಿತಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಇತ್ತೀಚೆಗೆ ಅಂಗೀಕರಿಸಲಾದ ಅಂತರ್ ಸೇವಾ ಸಂಸ್ಥೆ ಮಸೂದೆ 2023 ಸೇವಾ ಸಿಬ್ಬಂದಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ನೀಡುವುದೇ ಅಂತ ಪ್ರಶ್ನೆ. ಇತ್ತೀಚೆಗೆ ಅಂಗೀಕರಿಸಲಾದ ಅಂತರ್ ಸೇವಾ ಸಂಸ್ಥೆ ಮಸೂದೆ 2023 ಸೇವಾ ಸಿಬ್ಬಂದಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ನೀಡುವುದೇ ಅಂತ ಪ್ರಶ್ನೆ. ಆಪ್ಷನ್ ಬಂದು ಭಾರತದ ಅಧ್ಯಕ್ಷರು, ಕಮಾಂಡರ್ ಇನ್ ಚೀಫ್ ಮತ್ತು ISO ಅಂತ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಕಂಟಿನ್ಯೂಷನ್ ಇರಬೇಕಂತ ಅಂದ್ಕೊತೀನಿ. ಸ್ಟಾಫ್ನ ಆಫೀಸರ್ ಇನ್ ಕಮಾಂಡ್ ಅಂತ. ಆಪ್ಷನ್ ಡಿ ಬಂದು ಭಾರತದ ಪ್ರಧಾನಮಂತ್ರಿ. ಆಪ್ಷನ್ ಸಿ ಕಂಟಿನ್ಯೂಷನ್ ಇದೆ, ಬಟ್ ಮಧ್ಯದಲ್ಲಿ ಈ ಡಿ ಅಂತಕ್ಕಂಥದ್ದನ್ನು ಎರೇಸ್ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಉತ್ತರ ಏನು? ಆಪ್ಷನ್ ಬಿ ಇದೆ ನೋಡಿ, ಕಮಾಂಡರ್ ಇನ್ ಚೀಫ್ ಮತ್ತು ISOನ ಆಫೀಸರ್ ಇನ್ ಕಮಾಂಡ್. ಮೇಲಿನ ಆಪ್ಷನ್ನು ಕೆಳಗಡೆ ಏನಂತ ಹೇಳ್ತೀವಿ ಸ್ಪ್ಲಿಟ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಇತ್ತೀಚೆಗೆ ಅಂಗೀಕರಿಸಲಾದ ಅಂತರ್ ಸೇವಾ ಸಂಸ್ಥೆ ಮಸೂದೆ 2023 ಸೇವಾ ಸಿಬ್ಬಂದಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ನೀಡುವುದೇ ಅಂದರೆ ಕಮಾಂಡರ್ ಇನ್ ಚೀಫ್ ಮತ್ತು ISOನ ಆಫೀಸರ್ ಇನ್ ಕಮಾಂಡ್ ಅಂತ ಆಗುತ್ತೆ. ಸ್ವಲ್ಪ ಟಿಪ್ಪಣಿ ನೋಡ್ಕೊಳ್ಳಿ. ರಾಜ್ಯಸಭೆಯು ಇತ್ತೀಚೆಗೆ ಇಂಟರ್ ಸರ್ವಿಸಸ್ ಆರ್ಗನೈಜೇಷನ್ ಅಂದರೆ ಯಾವ್ದು ಬರುತ್ತೆ, ಕಮಾಂಡ್, ಕಂಟ್ರೋಲ್ ಮತ್ತು ಡಿಸಿಪ್ಲಿನ್ ಅಂತ ಆರ್ಗನೈಜೇಷನ್ ಬಿಲ್ 2023 ಅಂಗೀಕರಿಸಿದೆ. ಈ ಶಾಸನವು ಕಮಾಂಡರ್ ಇನ್ ಚೀಫ್ ಮತ್ತು ಆಫೀಸರ್ ಇನ್ ಕಮಾಂಡ್ ಆಫ್ ಇಂಟರ್ ಸರ್ವಿಸಸ್ ಆರ್ಗನೈಜೇಷನ್ ಸಂಪೂರ್ಣ ಆಡಳಿತಾತ್ಮಕ ಮತ್ತು ಮಂಜೂರು ಮಾಡುವ ಗುರಿಯನ್ನು ಹೊಂದಿದೆ. ಅವರ ಸೇವೆಯನ್ನು ಲೆಕ್ಕಿಸದೆ ಅವರ ನೇತೃತ್ವದಲ್ಲಿ ಸೇರಬಯಸಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು 4 ಪ್ರಶ್ನೆಗಳು ಹಾಗೆ ಅದಕ್ಕೆ ಸ್ವಲ್ಪ ಟಿಪ್ಪಣಿ ಅಥವಾ ಎಕ್ಸ್ಪ್ಲನೇಷನನ್ನು ತೊಗೊಂಡು ಬಂದಿದ್ದೀನಿ. ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ತುಂಬ ಲೆಂಗ್ದಿ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಡೈಲಿ ಎಷ್ಟಾಗುತ್ತೋ ಅಷ್ಟು ನೋಡ್ತಾ ಹೋಗೋಣ. ಓಕೆನಾ? ಐ ಥಿಂಕ್ ಈ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.